Namaskara. This is the lateral drum beat of tenses in Kannada video for 30 verbs and specifically for the avu personal pronoun. I'll explain what is lateral drum beat. Lateral drum beat is a new concept where we run through the 30 chosen verbs over one personal pronoun. In this case, we are using avu across six important tenses laterally. So laterally means horizontally. So the table will contain six columns for the six tenses and 30 rows for the 30 verbs just for the pronoun avu. Okay, because we are going horizontally, I'm calling it as a lateral drum beat. Example for nanu will be nanu martini, nanu marta iddini, nanu madiddini, which is simple present, present continuous, and present perfect. By doing this, you will see the subtle difference happening between one tense to the next tense. Okay, let's move on. Okay, this is the table format for this lateral drum beat. You will have the personal pronoun name here. Followed by that, you will have the six columns that I mentioned. I will give the English meaning of the first row, whatever is the verb here, the corresponding English meaning, but you should be able to figure that out yourself. Then for the remaining rows, I'm just giving the English meaning for the root verb. So this should be good enough for you to understand. And I'll be chanting laterally, meaning in this direction, horizontally. Okay, starting from the next slide. Avu ಮಾಡುತ್ತವೆ, ಅವು ಮಾಡ್ತಾ ಇವೆ, ಅವು ಮಾಡಿವೆ, ಅವು ಮಾಡಿದವು, ಅವು ಮಾಡ್ತಾ ಇದ್ದವು, ಅವು ಮಾಡಿದ್ದವು, ಅವು ನೋಡುತ್ತವೆ, ಅವು ನೋಡ್ತಾ ಇವೆ, ಅವು ನೋಡಿವೆ, ಅವು ನೋಡಿದವು, ಅವು ನೋಡ್ತಾ ಇದ್ದವು, ಅವು ನೋಡಿದ್ದವು, ಅವು ಹೇಳುತ್ತವೆ, ಅವು ಹೇಳ್ತಾ ಇವೆ, ಅವು ಹೇಳಿವೆ, ಅವು ಹೇಳಿದವು, ಅವು ಹೇಳ್ತಾ ಇದ್ದವು, ಅವು ಹೇಳಿದ್ದವು, ಅವು ಕೇಳುತ್ತವೆ, ಅವು ಕೇಳ್ತಾ ಇವೆ, ಅವು ಕೇಳಿವೆ, ಅವು ಕೇಳಿದವು, ಅವು ಕೇಳ್ತಾ ಇದ್ದವು, ಅವು ಕೇಳಿದ್ದವು, ಅವು ನಡೆಯುತ್ತವೆ, ಅವು ನಡೀತಾ ಇವೆ, ಅವು ನಡೆದಿದ್ದವೆ, ಅವು ನಡೆದಿವೆ, ಅವು ನಡೆದವು, ಅವು ನಡೀತಾ ಇದ್ದವು, ಅವು ನಡೆದಿದ್ದವು, ಅವು ಕರೆಯುತ್ತವೆ, ಅವು ಕರಿತಾ ಇವೆ, ಅವು ಕರಿದಿವೆ, ಅವು ಕರಿದವು, ಅವು ಕರಿತಾ ಇದ್ದವು, ಅವು ಕರಿದಿದ್ದವು, ಅವು ಕುಡಿಯುತ್ತವೆ, ಅವು ಕುಡಿತಾ ಇವೆ, ಅವು ಕುಡಿದಿವೆ, ಅವು ಕುಡಿದವು, ಅವು ಕುಡಿತಾ ಇದ್ದವು, ಅವು ಕುಡಿದಿದ್ದವು, ಅವು ಹಿಡಿಯುತ್ತವೆ, ಅವು ಹಿಡಿತಾ ಇವೆ, ಅವು ಹಿಡಿದಿವೆ, ಅವು ಹಿಡಿದವು, ಅವು ಹಿಡಿತಾ ಇದ್ದವು, ಅವು ಹಿಡಿದಿದ್ದವು, ಅವು ಕಾಯುತ್ತವೆ, ಅವು ಕಾಯ್ತಾ ಇವೆ, ಅವು ಕಾದಿವೆ, ಅವು ಕಾದವು, ಅವು ಕಾಯ್ತಾ ಇದ್ದವು, ಅವು ಕಾದಿದ್ದವು, ಅವು ಸಾಯುತ್ತವೆ, ಅವು ಸಾಯ್ತಾ ಇವೆ, ಅವು ಸತ್ತಿವೆ, ಅವು ಸತ್ತವು, ಅವು ಸಾಯ್ತಾ ಇದ್ದವು, ಅವು ಸತ್ತಿದ್ದವು, ಅವು ಇವೆ, ಅವು ಇರ್ತಾ ಇವೆ, ಅವು ಇದ್ದಿವೆ, ಅವು ಇದ್ದವು, ಅವು ಇರ್ತಾ ಇದ್ದವು, ಅವು ಇದ್ದಿದ್ದವು, ಅವು ಕಲಿಯುತ್ತವೆ, ಅವು ಕಲಿತಾ ಇವೆ, ಅವು ಕಲಿತಿವೆ, ಅವು ಕಲಿತವು, ಅವು ಕಲಿತಾ ಇದ್ದವು, ಅವು ಕಲಿತಿದ್ದವು, ಅವು ಆಗತ್ತವೆ, ಅವು ಆಗ್ತಾ ಇವೆ, ಅವು ಆಗಿವೆ, ಅವು ಆದವು, ಅವು ಆಗ್ತಾ ಇದ್ದವು, ಅವು ಆಗಿದ್ದವು, ಅವು ಹೋಗತ್ತವೆ, ಅವು ಹೋಗ್ತಾ ಇವೆ, ಅವು ಹೋಗಿವೆ, ಅವು ಹೋದವು, ಅವು ಹೋಗ್ತಾ ಇದ್ದವು, ಅವು ಹೋಗಿದ್ದವು, ಅವು ಬರುತ್ತವೆ, ಅವು ಬರ್ತಾ ಇವೆ, ಅವು ಬಂದಿವೆ, ಅವು ಬಂದವು, ಅವು ಬರ್ತಾ ಇದ್ದವು, ಅವು ಬಂದಿದ್ದವು, ಅವು ತಿನ್ನುತ್ತವೆ, ಅವು ತಿಂತಾ ಇವೆ, ಅವು ತಿಂದಿವೆ,
ಅವು ತಿಂದವು, ಅವು ತಿಂತಾ ಇದ್ದವು, ಅವು ತಿಂದಿದ್ದವು. ಅವು ಸಿಗತ್ತವೆ, ಅವು ಸಿಗ್ತಾ ಇವೆ, ಅವು ಸಿಕ್ಕಿವೆ, ಅವು ಸಿಕ್ಕವು, ಅವು ಸಿಗ್ತಾ ಇದ್ದವು, ಅವು ಸಿಕ್ಕಿದ್ದವು. ಅವು ಕೊಡತ್ತವೆ, ಅವು ಕೊಡ್ತಾ ಇವೆ, ಅವು ಕೊಟ್ಟಿವೆ, ಅವು ಕೊಟ್ಟವು, ಅವು ಕೊಡ್ತಾ ಇದ್ದವು, ಅವು ಕೊಟ್ಟಿದ್ದವು. ಅವು ನಗತ್ತವೆ, ಅವು ನಗ್ತಾ ಇವೆ, ಅವು ನಕ್ಕಿವೆ, ಅವು ನಕ್ಕವು, ಅವು ನಗ್ತಾ ಇದ್ದವು, ಅವು ನಕ್ಕಿದ್ದವು. ಅವು ಅಳತ್ತವೆ, ಅವು ಅಳ್ತಾ ಇವೆ, ಅವು ಅತ್ತಿವೆ, ಅವು ಅತ್ತವು, ಅವು ಅಳ್ತಾ ಇದ್ದವು, ಅವು ಅತ್ತಿದ್ದವು. ಅವು ಅನ್ನತ್ತವೆ, ಅವು ಅಂತಾ ಇವೆ, ಅವು ಅಂದಿವೆ, ಅವು ಅಂದವು, ಅವು ಅಂತಾ ಇದ್ದವು, ಅವು ಅಂದಿದ್ದವು. ಅವು ಅನ್ಕೊಳ್ಳತ್ತವೆ, ಅವು ಅನ್ಕೊಳ್ತಾ ಇವೆ, ಅವು ಅನ್ಕೊಂಡಿವೆ, ಅವು ಅನ್ಕೊಂಡವು, ಅವು ಅನ್ಕೊಳ್ತಾ ಇದ್ದವು, ಅವು ಅನ್ಕೊಂಡಿದ್ದವು. ಅವು ಅನ್ಸತ್ತವೆ, ಅವು ಅನ್ಸ್ತಾ ಇವೆ, ಅವು ಅನ್ಸಿವೆ, ಅವು ಅನ್ಸಿದವು, ಅವು ಅನ್ಸ್ತಾ ಇದ್ದವು, ಅವು ಅನ್ಸಿದ್ದವು. ಅವು ತಗೊಳ್ಳತ್ತವೆ, ಅವು ತಗೊಳ್ತಾ ಇವೆ, ಅವು ತಗೊಂಡಿವೆ, ಅವು ತಗೊಂಡವು, ಅವು ತಗೊಳ್ತಾ ಇದ್ದವು, ಅವು ತಗೊಂಡಿದ್ದವು. ಅವು ಹಾಕತ್ತವೆ, ಅವು ಹಾಕ್ತಾ ಇವೆ, ಅವು ಹಾಕಿವೆ, ಅವು ಹಾಕಿದವು, ಅವು ಹಾಕ್ತಾ ಇದ್ದವು, ಅವು ಹಾಕಿದ್ದವು. ಅವು ಇಡತ್ತವೆ, ಅವು ಇಡ್ತಾ ಇವೆ, ಅವು ಇಟ್ಟಿವೆ, ಅವು ಇಟ್ಟವು, ಅವು ಇಡ್ತಾ ಇದ್ದವು, ಅವು ಇಟ್ಟಿದ್ದವು. ಅವು ಕಳಿಸತ್ತವೆ, ಅವು ಕಳಿಸ್ತಾ ಇವೆ, ಅವು ಕಳಿಸಿವೆ, ಅವು ಕಳಿಸಿದವು, ಅವು ಕಳಿಸ್ತಾ ಇದ್ದವು, ಅವು ಕಳಿಸಿದ್ದವು. ಅವು ತರತ್ತವೆ, ಅವು ತರ್ತಾ ಇವೆ, ಅವು ತಂದಿವೆ, ಅವು ತಂದವು, ಅವು ತರ್ತಾ ಇದ್ದವು, ಅವು ತಂದಿದ್ದವು. ಅವು ಖರೀದಿಸುತ್ತವೆ, ಅವು ಖರೀದಿಸುತ್ತಾ ಇವೆ, ಅವು ಖರೀದಿಸಿವೆ, ಅವು ಖರೀದಿಸಿದವು, ಅವು ಖರೀದಿಸಿದವು, ಅವು ಖರೀದಿಸುತ್ತಾ ಇದ್ದವು, ಅವು ಖರೀದಿಸಿ ಇದ್ದವು. ಅವು ಮಲಗತ್ತವೆ, ಅವು ಮಲಗ್ತಾ ಇವೆ, ಅವು ಮಲಗಿವೆ, ಅವು ಮಲಗಿದವು, ಅವು ಮಲಗ್ತಾ ಇದ್ದವು, ಅವು ಮಲಗಿದ್ದವು. So this concludes the avu. Again, you have to look for subtle changes, right? For example, ansidavu and ansiddavu, right? For simple past and past perfect. Okay. ಧನ್ಯವಾದಗಳು.